ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಫಸ್ಟ್ ನಾವು ಸ್ಟಾಕ್ ಅನಾಲಿಸಿಸಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಂಡೈಸಸ್ ಅನಾಲಿಸಿಸ್ಗೆ ಮೂವ್ ಆಗೋಣ. ಸೊ ಇವತ್ತಿನ ಸ್ಟಾಕ್ ಅನಾಲಿಸಿಸ್ ಬಂದು UNIDT ಅಂತ ಹೇಳ್ಬಿಟ್ಟು. ಸೊ ಈ ಸ್ಟಾಕು ಒಂದು ಒಳ್ಳೆ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ. ಸೊ ನಾನು ಇದನ್ನು ಟೆಕ್ನಿಕಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ರೀಸನಿಂದ ನಾವು ಇದರಲ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಈ ಸ್ಟಾಕು ಇವತ್ತು ಓಪನಿಂಗ್ ಆಗಿರೋದು ಕ್ಯಾಪ್ ಅಪ್, ಅಂದರೆ ನಿನ್ನೆ ಕ್ಲೋಸಿಂಗ್ 237 ನಿಯರ್ ಬೈ ಕ್ಲೋಸ್ ಆಗಿದೆ. ಆ್ಯಂಡ್ ಇವತ್ತು ಓಪನ್ ಆಗಿರೋದು 242. ಅದಾದಮೇಲೆ ನಿನ್ನೆ ಲೋ ಏನಿದೆಯೋ, ನಿನ್ನೆ ಡೇ ಲೋ ಅದ್ರ ಕೆಳಗಡೆ ಬಂದು ಇವತ್ತು ಟ್ರೇಡ್ ಆಗ್ತಿತ್ತು, ಅಂದರೆ ಲಿಕ್ವಿಡೇ ಗ್ರ್ಯಾಬ್ ಮಾಡ್ಕೊಂಡಿದ್ದಾನೆ ಪ್ರೀವಿಯಸ್ ಡೇ ಲೋ ಕೆಳಗಡೆ ಬಂದು. ಅದಾದಮೇಲೆ ಏನೀಗ ರೀಸೆಂಟಾಗಿ ಒಂದು ಅಕ್ಯುಮುಲೇಷನ್ ಝೋನ್ ಇತ್ತು. ಸೊ ಈ ಝೋನ್ ಮೇಲ್ಗಡೆ ಇವತ್ತು ಸ್ಟಾಕ್ ಅನ್ನೋದು ಕ್ಲೋಸ್ ಆಗಿದೆ. ಸೊ ಇದು ಲಿಕ್ವಿಡಿ ಗ್ರ್ಯಾಬ್ ಅಂತಲೇ ಹೇಳ್ಬೋದು, ಒಂದು ಕನ್ಫರ್ಮೇಷನ್. ಎರಡನೇ ಕನ್ಫರ್ಮೇಷನ್ ಬಂದು ವಾಲ್ಯೂಮು. ಸೊ ಇವತ್ತಿನ ವಾಲ್ಯೂಮ್ ನಾವು ನೋಡೋದಾದರೆ ಲಾಸ್ಟ್ ನಿಯರ್ಲಿ 10 to 15 ಡೇಸ್ ವಾಲ್ಯೂಮ್ನ ಬೀಟ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಿದ್ದೇನೆ. ಸೊ ಅದು ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ದಿ ಟ್ರೆಂಡ್ ಅನಾಲಿಸಿಸ್ಸು, ಸೊ ನಾವು ಟ್ರೆಂಡ್ ಚೆಕ್ ಮಾಡೋದಾದರೆ ಈ ಸ್ಟಾಕು ರೀಸೆಂಟ್ ಕಪಲ್ ಆಫ್ ಡೇಸಿಂದ ಯಾವ ಥರ ಬಿಹೇವಿಯರ್ ಸಿಗ್ತಾ ಇದೆ ಅಂತಂದರೆ, ನೋಡಿ ಸ್ನೇಹಿತರೆ, ಇಲ್ಲಿಂದ ನಮಗೆ ಕಂಟಿನ್ಯೂಷನ್ ಆಫ್ ದ ಒಂದು ಲೋಯೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಗಿತ್ತು, ಅಗೇನ್ ಹೈ, ಅಗೇನ್ ಲೋಯೆಸ್ಟ್ ಪಾಯಿಂಟ್, ಅಗೇನ್ ಹೈ, ಅಗೇನ್ ಲೋಯೆಸ್ಟ್ ಪಾಯಿಂಟು. ಸೊ ಏನು ನಮಗೆ ಈ ಪ್ರೀವಿಯಸ್ ಲೋಯರ್ ಹೈ ಇತ್ತು ಅದನ್ನ ಇಲ್ಲಿ ಬ್ರೇಕ್ಔಟ್ ಮಾಡಿದ್ದ. ಬ್ರೇಕ್ಔಟ್ ಆದಮೇಲೆ ಈ ಲೊಕೇಶನ್ 90% ಬಂದು ಎಕ್ಸಾಕ್ಟ್ಲಿ ಸಪೋರ್ಟ್ ತೊಗೊಂಡಿದೆ. ಸೊ ನಮಗೆ ಇಲ್ಲಿಂದ ಕನ್ಫರ್ಮೇಷನ್ ಆಯಿತು ಎಕ್ಸಾಕ್ಟ್ಲಿ ಈ ಹೈ ಏನಿದೆಯೋ ಈ ಹೈನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಯಾವಾಗ ನಮಗೆ ಈ ಲೊಕೇಶನ್ ಹತ್ರ ಬಂದು ಈ ಲೊಕೇಶನ್ನ ಬ್ರೇಕ್ ಮಾಡಲಿಲ್ಲ ಅಂದರೆ ಪ್ರೀವಿಯಸ್ ಲೋಯೆಸ್ಟ್ ಪಾಯಿಂಟ್ ಅಥವಾ ಸಿಂಗ್ ಲೋ ಏನಿದೆಯೋ, ಸೊ ಈ ಲೊಕೇಶನ್ ಯಾವಾಗ ಆ ಫೇಲ್ಯೂರ್ ಆಯಿತು, ಬ್ರೇಕ್ ಡೌನ್ ಮಾಡ್ತೀರಾ, ಸೊ ಅಲ್ಲಿ ನಮ್ಗೆ ಕನ್ಫರ್ಮೇಷನ್ ಆಗುತ್ತೆ ಈ ಹೈನ ಬ್ರೇಕ್ಔಟ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ನಮಗೆ ಇವತ್ತು ಒಂದು ಒಳ್ಳೆ ಬೈಯಿಂಗ್ ಕ್ಯಾಂಡಲ್ ಜೊತೆಗೆ ಲಿಕ್ವಿಡಿ ಗ್ರ್ಯಾಬ್ ಮಾಡಿ ಕನ್ಫರ್ಮೇಷನ್ ಕೊಟ್ಟಿದ್ದಾನೆ. ಸೊ ನಾಳೆಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಸ್ಟಾಕಲ್ಲಿ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಚೆಕ್ ಮಾಡೋಣ. ಸೊ ಕಮಿಂಗ್ ಟು ದಿ ಪ್ರೀವಿಯಸ್ ಸ್ಟಾಕ್ಸ್, ನೆನ್ನೆ ನಾವು 2 ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಒಂದು ಬಂದು ಆಶಿಯಾನ, ಎರಡನೇದು ಬಂದು RUBFILE ಅಂತ ಹೇಳ್ಬಿಟ್ಟು. ಸೊ ಆಶಿಯಾನ ಸ್ಟಾಕ್ ಚೆಕ್ ಮಾಡೋದಾದರೆ ನೆನ್ನೆ ನಾವು ಡಿಸ್ಕಸ್ ಮಾಡಿದ್ವಿ 307.50 ಲೆವೆಲಲ್ಲಿ. ಸೊ ಎಕ್ಸಾಕ್ಟ್ಲಿ ಆ ಲೊಕೇಶನಿಂದ ಇವತ್ತಿನ ಡೇ ಹೈ ಕಂಪೇರ್ ಮಾಡೋದಾದರೆ ನಿಯರ್ಲಿ 3.3% ಪಾಸಿಟಿವ್ ಇತ್ತು. ಆ್ಯಂಡ್ ಕ್ಲೋಸ್ ಟು ಕ್ಲೋಸ್ ಬೇಸ್ ನೋಡಿದಾಗ ನಮಗೆ ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ. ಈ ಡೋಜಿನೂ ನಮಗೆ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಅಂತ ಕ್ಲೋಸ್ ಆಗಿದೆ. ಸೊ ಇದು ಒಂದು ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು. ಅಗೇನ್ ನಾವು ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸ್ಟಾಕಲ್ಲಿ. ಸೊ ನಾಳೆಯಿಂದ ಇನ್ನೂ ನೆಕ್ಸ್ಟ್ 3 to 5 ಡೇಸ್ ನಾವು ಚೆಕ್ ಮಾಡೋಣ. ಆ್ಯಂಡ್ ಇನ್ನೊಂದು ಸ್ಟಾಕ್ ನೆನ್ನೆ ನಾವು ಡಿಸ್ಕಸ್ ಮಾಡಿ ಬಂದು RUBFILE ಅಂತ ಹೇಳ್ಬಿಟ್ಟು. ಈ ಸ್ಟಾಕು ಗ್ರೀನ್ ಕ್ಯಾಂಡ್ ಕ್ಲೋಸ್ ಆಗಿದೆ ಇವತ್ತು. ಸೊ ನಮ್ಮ ಎಂಟ್ರಿ ಬಂದು ಸಮ್ವೇರ್ ಅರೌಂಡ್ 83.80 ಲೊಕೇಶನ್ ನಮ್ಮ ಎಂಟ್ರಿ ಇರೋದು. ಇವತ್ತು 83.64 ಅಥವಾ 65 ನಿಯರ್ ಬೈ ಕ್ಲೋಸ್ ಆಗಿದೆ. ಸೊ ಓವರಾಲ್ ಈ ಸ್ಟಾಕು ನೋಡೋದಾದರೆ ನಾವು ಕಂಟಿನ್ಯೂಷನ್ ಆಫ್ ದ ಗ್ರೀನ್ ಕ್ಯಾಂಡಲ್ಸ್ ಇದೆ, ಬಿಗ್ ವಾಲ್ಯೂಮ್ಸ್ ಬಂದಿದೆ. ಈ ಸ್ಟಾಕ್ ಸೆಕೆಂಡ್ರಿ ಮಾರ್ಕೆಟಲ್ಲಿ ಬಂದಾಗಿಂದ, ಅಂದರೆ ಯಾವಾಗ ಈ ಸ್ಟಾಕು ಸೆಕೆಂಡ್ರಿ ಮಾರ್ಕೆಟ್ ಟ್ರೇಡಿಂಗ್ ಅವೈಲೇಬಲ್ ಇದೆಯೋ ಅವತ್ತಿನಿಂದ ಇಲ್ಲಿ ತನಕ ನೋಡೋದಾದರೆ, ಸೊ ನೆನ್ನೆ ಹೈಯೆಸ್ಟ್ ವಾಲ್ಯೂಮ್ ಬಂದಿತ್ತು, ಅಂದರೆ ಬಿಗ್ ಮನಿ ಅನ್ನೋದು ನೆನ್ನೆ ಫ್ಲೋ ಆಗಿದೆ. ಸೊ ಅದಕ್ಕೆ ಇವತ್ತೊಂದು ಇನ್ಸೈಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಈವನ್ ನೀವು ಮಾರ್ಕೆಟ್ನ ಚೆಕ್ ಮಾಡಿ ಲಾರ್ಜ್ ಕ್ಯಾಪ್ ಹೆವಿ ಸೆಲ್ಲಿಂಗ್ ಪ್ರೆಷರ್ಲಿತ್ತು. ಸೊ ಆದ್ರೂ ನಮಗೆ ಈ ಸ್ಟಾಕ್ ಇನ್ನೂ ಗ್ರೀನ್ ಕ್ಯಾಂಡ್ ಕ್ಲೋಸ್ ಆಗಿದೆ. ಸೊ ಒನ್ಸ್ ನಮಗೆ ಇದು ನಾಳೆ ಅಥವಾ ನೆಕ್ಸ್ಟ್ 2 to 3 ಡೇಸಲ್ಲಿ ನಾವು ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಅರೌಂಡ್ 5 to 10% ಚೆಕ್ ಮಾಡೋಣ. ಸೊ ಮೊನ್ನೆ ನಾವು ಡಿಸ್ಕಸ್ ಮಾಡಿ ಸ್ಟಾಕ್ ಬಂದು ಯುನಿಕೆಮ್ ಲ್ಯಾಬ್ ಅಂತ ಹೇಳ್ಬಿಟ್ಟು. ಸೊ ಈ ಸ್ಟಾಕ್ನ ಚೆಕ್ ಮಾಡೋದಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಡೋಜಿ ಏನಿತ್ತು, ಈ ಡೋಜಿ ಫಾರ್ಮೇಷನಲ್ಲಿ ಎಕ್ಸಾಕ್ಟ್ಲಿ ಆ ಲೊಕೇಶನಲ್ಲಿ ನಾವು ಸ್ಟಾಪ್ ಲಾಸಾಗಿ ಇಟ್ಕೊಂಡಿದ್ವಿ, ಸಮ್ವೇರ್ 827.50. ಸೊ ಇವತ್ತು ಆ ಲೊಕೇಶನ್ ಟೆಸ್ಟ್ ಮಾಡಿದೆ, ಬಟ್ ಕ್ಲೋಸ್ ಅದ್ರ ಕೆಳಗಡೆ ಆಗಿಲ್ಲ. ಸೊ ಇದ್ರ ಅರ್ಥ ಏನಂತಂದರೆ ಆ ಲಿಕ್ವಿಡಿ ಗ್ರ್ಯಾಬ್ ಆಗಿದೆ. ಸೊ ನಾಳೆ ನಮಗೆ ಕ್ರೂಷಿಯಲ್ ಡೇ ಆಗುತ್ತೆ. ಇಫ್ ಇನ್ ಕೇಸ್ ನಾಳೆ ಏನಾದರೂ ಕ್ಲೋಸಿಂಗ್ ಪ್ರೈಸು 827.50 ಕೆಳಗಡೆ ಕ್ಲೋಸ್ ಆಯ್ತು ಅಂದರೆ ನಾವು ಸ್ಟಾಪ್ ಲಾಸ್ನ ಬುಕ್ ಮಾಡಿ ಮಾರ್ಕೆಟಿಂದ ಹೊರಗಡೆ ಬರ್ತೀವಿ. ಇಲ್ಲಾಂದರೆ ಅಲ್ಲಿಂದ ಬೌನ್ಸ್ ಆಗಿ ನಮಗೆ ಒಂದು ಮೊಮೆಂಟಮ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅರೌಂಡ್ 15 to 20% ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದಿಷ್ಟು ಸ್ಟಾಕ್ ಅನಾಲಿಸಿಸು. ಆ್ಯಂಡ್ ಕಮಿಂಗ್ ಟು ದಿ ಇಂಡೈಸಸ್ ಅನಾಲಿಸಿಸು, ನಿಫ್ಟಿ 50 ಇವತ್ತು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ನಿಯರ್ಲಿ 1.5% ಮೇಜರ್ ಸೆಲ್ಲಿಂಗ್ ಪ್ರೆಜರು. ಸೊ ನೆನ್ನೆ ನಾವು ಡಿಸ್ಕಸ್ ಮಾಡಿದಲ್ಲಿ ಬುಲ್ಲಿಶ್ ಆರಾಮಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆದರೆ ಈ ಪ್ರೀವಿಯಸ್ ಹೈ ಏನಿತ್ತು ಆ ಹೈನ ಬ್ರೇಕ್ಔಟ್ ಆಗಿರಲಿಲ್ಲ. ಸೊ ಅದು ನಮಗೆ ಒಂದು ಅನ್ಹೆಲ್ದಿ ಕಂಡೀಷನ್ನಲ್ಲೇ ಇತ್ತು. ಆ್ಯಂಡ್ ನಾನು ಟ್ರೆಂಡ್ ವೈಸು ಹೇಳಿದ್ದೆ, ನಾನು ನಿಮಗೆ ನೆನ್ನೆ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡುವಾಗ. ಸೊ ಓವರಾಲ್ ನಾವು ಮಾರ್ಕೆಟ್ ವೈಸ್ ನೋಡಿದಾಗ ಅನ್ಹೆಲ್ದಿನಲ್ಲಿದ್ದೀವಿ, ಅಂದರೆ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಫಾರ್ಮೇಷನಲ್ಲಿದ್ದೀವಿ. ಆ್ಯಂಡ್ ಇದು ಓವರಾಲ್ ಟ್ರೆಂಡ್ ನಮಗೆ ಸಪೋರ್ಟಿವ್ ಇಲ್ಲ, ಜಸ್ಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯಾವತ್ತು ನಮಗೆ ಮೈನರ್ ಇಂಪಾರ್ಟೆನ್ಸ್ ಕೊಡುತ್ತೆ. ಸೊ ಅದರಿಂದ ಇವತ್ತು ನಮಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಆ ಲೊಕೇಶನಿಂದ ನಮಗೆ ಸೆಲ್ಲಿಂಗ್ ಪ್ರೆಷರ್ ಬಂತು. ಆ್ಯಂಡ್ ಈ ಲೊಕೇಶನ್ ನೀವು ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ ಇಲ್ಲಿ. ಸೊ ಯಾವಾಗ ಮಾರ್ಕೆಟ್ ಇಲ್ಲಿಂದ ಈ ಡೋಜಿ ಓಪನ್ ಆಗಿದೆಯಲ್ವಾ, ನೋಡಿ ಈ ಡೋಜಿ ಏನು ನೋಡ್ತಿದ್ದೀರಾ, ಸೊ ಇಲ್ಲಿಂದ ಇಲ್ಲಿ ಮೇಲ್ಗಡೆ ಓಪನ್ ಆದಾಗ ಅಲ್ಲೊಂದು ಮೇಜರ್ ಗ್ಯಾಪ್ ಅಪ್ ಆದಾಗ ಎಕ್ಸೋಷನ್ ಗ್ಯಾಪ್ ಅಪ್ ಅಂತ ಕರಿತೀವಿ. ಸೊ ಯಾವಾಗ ಮಾರ್ಕೆಟ್ ಈ ಥರ ಎಕ್ಸೋಷನ್ ಗ್ಯಾಪ್ ಅಪ್ ಆಗುತ್ತೋ ಅಲ್ಲಿಂದ ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಅದರಿಂದ ಇವತ್ತೇನಾಯಿತು, ಒಂದು ಮೇಜರ್ ಸೆಲ್ಲಿಂಗ್ ಅನ್ನೋದು ಲಾರ್ಜ್ ಕ್ಯಾಪಲ್ಲಿ ಸಿಕ್ಕಿದೆ. ಆ್ಯಂಡ್ ಅದೇ ರೀತಿ ನಾವು ಸೆನ್ಸೆಕ್ಸ್ ನೋಡಿದಾಗ ಸೆನ್ಸೆಕ್ಸು ಸೇಮ್ ಆ್ಯಸ್ ಯೂಶುವಲ್ಲು ಎಕ್ಸೋಷನ್ ಗ್ಯಾಪ್ ಅಪ್ ಆಯಿತು, ಪ್ರೈಸ್ ಹಾಲ್ಟ್ ಆಗಿ ಇವತ್ತು ಫಾಲ್ ಆಗಿದೆ.
ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಬ್ಯಾಂಕು. ಸೊ ನಿಫ್ಟಿ ಬ್ಯಾಂಕು ನಮಗೆ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿತ್ತು, ಅದರಿಂದ ನೀವು ಚೆಕ್ ಮಾಡಿ ಕಂಪೇರ್ಡ್ ಟು ನಿಫ್ಟಿ 50 ಆ್ಯಂಡ್ ಸೆನ್ಸೆಕ್ಸ್ ನಿಫ್ಟಿ ಬ್ಯಾಂಕು ಮೇಜರ್ ಫಾಲ್ ಆಗಿಲ್ಲ, 0.7% ಫಾಲ್ ಆಗಿದೆ. ಆ್ಯಂಡ್ ಕ್ಯಾಂಡಲ್ ವೈಸ್ ನೋಡಿದಾಗ ಇದು ನಮಗೆ ಹೆಲ್ದಿ ಕ್ಯಾಂಡಲ್ ಅಲ್ಲ ಇವತ್ತು ಕ್ರಿಯೇಟ್ ಆಗಿರೋದು, ಕಂಪ್ಲೀಟ್ ಬೇರಿಶ್ ಎಂಗಲ್ಫಿಂಗ್ ಆಗಿದೆ. ಸೊ ನಿನ್ನೆ ಬೈಯಿಂಗ್ ಕ್ಯಾಂಡಲ್ ಏನಿದೆಯೋ ಅದನ್ನ ಎಂಗಲ್ಫ್ ಮಾಡಿ ಕೆಳಗಡೆ ಕ್ಲೋಸ್ ಮಾಡಿದ್ದಾನೆ. ಆ್ಯಂಡ್ ವರ್ಸ್ಟ್ ಪಾರ್ಟ್ ಏನಂದರೆ ನಿಫ್ಟಿ ಬ್ಯಾಂಕಲ್ಲಿ ನೋಡಿ, ಈ ಹೈಯಲ್ಲಿ ಬಂದು ಈ ಹೈನ ಬ್ರೇಕ್ ಮಾಡಿದಾಗ ಸುಮಾರು ಜನ ಬೈ ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಪ್ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಎಲ್ಲ ಲಿಕ್ವಿಡಿನ ಗ್ರ್ಯಾಬ್ ಮಾಡಿಕೊಂಡು ಅಲ್ಲಿಂದ ಡೌನ್ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾನೆ. ಸೊ ಇದು ನಮಗೆ ಫರ್ದರ್ ಡೌನ್ ಹೋಗೋ ಚಾನ್ಸಸ್ ತುಂಬ ಇದೆ ಆ್ಯಸ್ ಪರ್ ಸೆಂಟಿಮೆಂಟ್ ಆ್ಯಂಡ್ ಟ್ರೆಂಡ್ ಅನಾಲಿಸಿಸು. ಸೊ ಚೆಕ್ ಮಾಡೋಣ. ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಫಿನ್ಸರ್ವು. ಸೊ ನಿಫ್ಟಿ ಫಿನ್ಸರ್ವು ಸೇಮ್ ಯಾವ ಥರ ನಿಫ್ಟಿ ಬ್ಯಾಂಕ್ ಕ್ರಿಯೇಟ್ ಆಗಿದೋ ಅದೇ ರೀತಿ ನಿಫ್ಟಿ ಫಿನ್ಸರ್ವು ಕ್ರಿಯೇಟ್ ಆಗಿದೆ. ಸೊ ಟಾಪಲ್ಲಿ ಬಂದು ಬೈಯರ್ಸ್ ಲಿಕ್ವಿಡಿಟಿ ಏನಿದೆಯೋ ಅದನ್ನ ಕಲೆಕ್ಟ್ ಮಾಡಿಕೊಂಡು ಬೈ ಆರ್ಡರ್ಸ್ನ ಅಲ್ಲಿಂದ ಕ್ಲೀನಾಗಿ ಡೌನ್ ಟ್ರೆಂಡ್ ಬರ್ತಾ ಇದ್ದಾನೆ. ಸೊ ಅಟ್ಲೀಸ್ಟ್ ನಮಗೆ 2 ಲೊಕೇಶನ್, ಒಂದು ಈ ಗ್ಯಾಪ್ ಫಿಲ್ ಮಾಡಬೇಕು, ಇನ್ನೊಂದು ಬಂದು ಈ ರೀಸೆಂಟ್ ಸಿಂಗ್ಲೋನ ಬ್ರೇಕ್ ಡೌನ್ ಮಾಡಬೇಕು. ರೀಸೆಂಟ್ ಸಿಂಗ್ಲೋನ ಬ್ರೇಕ್ ಡೌನ್ ಮಾಡೋದ್ರಿಂದ ಫರ್ದರ್ ಡೌನ್ ಟ್ರೆಂಡ್ ಕಂಟಿನ್ಯೂಷನ್ ಆಗುತ್ತೆ. ಈ ಗ್ಯಾಪ್ ಫಿಲ್ ಮಾಡಿ ಇಲ್ಲಿ ಏನಾದರೂ ಒಂದು ಒಳ್ಳೆ ರಿವರ್ಸಲ್ ಕ್ಯಾಂಡಲ್ ಕ್ರಿಯೇಟ್ ಮಾಡೋದಂದರೆ ಅಗೇನ್ ನಮಗೆ ಒಂದು 3 to 5 ಡೇಸ್ ನಾವು ಮತ್ತೆ ಅಪ್ ಟ್ರೆಂಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಮಿಡ್ ಕ್ಯಾಪ್. ಸೊ ನಿಫ್ಟಿ ಮಿಡ್ ಕ್ಯಾಪಲ್ಲಿ ನಮಗೆ ಒಂದು ಡೋಜಿ ಕ್ರಿಯೇಟ್ ಆಗಿತ್ತು, ಅಗೇನ್ ಅನ್ಹೆಲ್ದಿ ಡೋಜಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಒಂದು ಸ್ಮಾಲ್ ರೆಡ್ ಕ್ಯಾಂಡಲ್ ಅಥವಾ ಶೂಟಿಂಗ್ ಸ್ಟಾರ್ ಫಾರ್ಮೇಷನ್ ಕ್ರಿಯೇಟ್ ಆಯಿತು, ಮತ್ತು ಅದ್ರ ಮೇಲ್ಗಡೆ ಬಂದು ನಮಗೆ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿ ಅಗೇನ್ ಇವತ್ತು ಕ್ಯಾಪ್ ಅಪ್. ಸೊ ಇದು ಕಂಪ್ಲೀಟ್ ಝೋನ್ ಏನು ನೋಡ್ತಿದ್ದೀವಿ ಇದು ಕಂಪ್ಲೀಟ್ ಅನ್ಹೆಲ್ದಿ ಲೊಕೇಶನ್. ಇದು ಎನಿ ಟೈಮ್ ಇದು ಮೇಜರ್ ಅಂದರೆ ಇಲ್ಲಿಂದ ಯೂಟರ್ನ್ ತೊಗೊಂಡು ಮೇಜರ್ ಫಾಲ್ ಆಗ್ಬೋದು. ಸೊ ಚೆಕ್ ಮಾಡೋಣ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ಡೇಸಲ್ಲಿ. ಆ್ಯಂಡ್ ಮಿಡ್ ಸೆಲೆಕ್ಟು ಸೇಮ್ ಆ್ಯಸ್ ಯೂಶುವಲ್ಲು ಪ್ರೈಸ್ ಹಾಲ್ಟ್ ಆಗ್ತಾ ಇದೆ ಆ್ಯಂಡ್ ಇದು ಅನ್ಹೆಲ್ದಿ ಲೊಕೇಶನಲ್ಲೇ ಇದೆ. ಸೊ ನಮ್ಗೆ ಡೌನ್ ಟ್ರೆಂಡ್ ಹೋಗೋ ಚಾನ್ಸಸ್ ತುಂಬ ಕಾಣಿಸುತ್ತೆ, ಚೆಕ್ ಮಾಡೋಣ. ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಸ್ಮಾಲ್ ಕ್ಯಾಪು. ನಿಫ್ಟಿ ಸ್ಮಾಲ್ ಕ್ಯಾಪ್ ತುಂಬ ಸ್ಟ್ರಾಂಗ್ ಇತ್ತು. ತುಂಬ ಸ್ಟ್ರಾಂಗ್ ಅಂತಂದರೆ ನಾವು ಯಾವಾಗ ಈ ಥರ ಮೇಜರ್ ಗ್ಯಾಪ್ ಅಪ್ ಎಕ್ಸೋಷನ್ ಗ್ಯಾಪ್ ಅಪ್ ಆಯಿತು, ಎಕ್ಸೋಷನ್ ಗ್ಯಾಪ್ ಅಪ್ ಆದಮೇಲೆ ಇದು ಕ್ಯಾಂಡಲ್ ಸ್ಟ್ರೆಂತ್ನ ತೋರಿಸ್ತು ನಿಫ್ಟಿ ಸ್ಮಾಲ್ ಕ್ಯಾಪು. ಸೊ ಅದರಿಂದ ನಾನೇನು ಹೇಳ್ತಿದ್ದೆ, ಕಂಟಿನ್ಯೂಷನ್ ಆಗಿ ಲಾಸ್ಟ್ 2 to 3 ಡೇಸಿಂದ ನಿಫ್ಟಿ ಸ್ಮಾಲ್ ಕ್ಯಾಪ್ ತುಂಬ ಸ್ಟ್ರಾಂಗ್ ಇದೆ. ಸೊ ಬೈಯಿಂಗ್ ಸೈಡ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡಿ ಕಂಟಿನ್ಯೂಷನ್ ನಾವು ಡಿಸ್ಕಸ್ ಮಾಡಿದ ಡೇಯಿಂದ ಇವತ್ತಿನ ತನಕ ನಿಫ್ಟಿ ಸ್ಮಾಲ್ ಕ್ಯಾಪ್ ಬಂದು ಪಾಸಿಟಿವ್ ಅಲ್ಲ ಇದೆ. ಸೊ 1 2 3 ಆ್ಯಂಡ್ ಇವತ್ತೇನಾಗಿದೆ, ಒಂದು ಕೌಂಟರ್ ಟು ಕೌಂಟರ್ ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆಗಿದೆ. ಅಂದರೆ ಪ್ರೀವಿಯಸ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿತ್ತು ಅದೇ ಲೊಕೇಶನಲ್ಲಿ ಇಲ್ಲಿ ಬಂದು ಇವತ್ತು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ನೆನ್ನೆ ಕ್ಲೋಸಿಂಗು ಇವತ್ತು ಕ್ಲೋಸಿಂಗ್ ಆಲ್ಮೋಸ್ಟ್ ನಿಯರ್ ಬೈ ಇದೆ. ಹೈಯರ್ ಸೈಡ್ ನಮಗೆ ಲಿಕ್ವಿಡಿ ಗ್ರ್ಯಾಬ್ ಆಗಿ ಇದನ್ನು ಶೂಟಿಂಗ್ ಸ್ಟಾರ್ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ. ಸೊ ಇದು ಅನ್ಹೆಲ್ದಿ ಕ್ಯಾಂಡಲ್ ಅಂತಲೇ ಹೇಳ್ಬೋದು. ಇಲ್ಲಿಂದ ಡೌನ್ ಹೋಗೋ ಚಾನ್ಸಸ್ ತುಂಬಾ ಇದೆ. ಸೊ ಓವರಾಲ್ ಟ್ರೆಂಡ್ ವೈಸ್ ನಾವು ನೋಡಿದಾಗ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಇದೆ. ಇಲ್ಲಿ ನೋಡಿ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಆ್ಯಂಡ್ ಇವತ್ತಿಗೆ ನಾವು ಲೋಯರ್ ಹೈ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ಳೋಣ, ಬಿಕಾಸ್ ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆಗಿರೋದ್ರಿಂದ ಅನದರ್ ಲೋಯರ್ ಲೋ. ಸೊ ಈ ಥರ ಒಂದು ಸಿಚುವೇಷನ್ ಇದ್ದಾಗ ಸುಮಾರು ಜನ ಅಂದರೆ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಹೈಯರ್ ಪ್ರೈಸಸಲ್ಲಿ ಈ ಲೊಕೇಶನ್ಸಲ್ಲಿ ಆದರೂ ಯಾವುದಾದ್ರು ಸ್ಟಾಕ್ಸಲ್ಲಿ ಸ್ಮಾಲ್ ಕ್ಯಾಪ್ ಅದು ಮಿಡ್ ಕ್ಯಾಪಲ್ಲಿ ನಮ್ಮ ಟ್ರೇಡ್ಸ್ ಏನಾದರೂ ಲಾಕ್ ಆಗಿದ್ದರೆ, ಸೊ ಯಾವಾಗ ಈ ಥರ ರಿಟ್ರೇಸ್ಮೆಂಟ್ ಕ್ರಿಯೇಟ್ ಆಗುತ್ತೋ ಆವಾಗ ನಾವು ಸ್ಮಾಲ್ ಪ್ರಾಫಿಟ್ ಅಥವಾ ಮಿನಿಮಲ್ ಲಾಸಲ್ಲಿ ಬುಕ್ ಮಾಡ್ಕೊಂಡು ಹೊರಗಡೆ ಬರೋದು ತುಂಬ ಒಳ್ಳೆಯದು. ಆ್ಯಂಡ್ ಕಮಿಂಗ್ ಟು ದಿ ಇಂಡಿಯಾ ವಿಕ್ಸು. ಸೊ ಇಂಡಿಯಾ ವಿಕ್ಸ್ ನಾವು ಚೆಕ್ ಮಾಡೋದಾದರೆ, ಸೊ ನೆನ್ನೆ ಇಂಡಿಯಾ ವಿಕ್ಸ್ ಅವೇರನ್ 4.4% ಸೆಟಲ್ ಡೌನ್ ಆಗಿದೆ, ಇವತ್ತು ಅಗೇನ್ 4% ರೇಸ್ ಆಗಿದೆ. ಸೊ ಓವರಾಲ್ ಇಂಡಿಯಾ ವಿಕ್ಸ್ ವೈಸ್ ನೋಡಿದಾಗ 15.2 ಇದೆ. 15.2 ಅಂತಂದರೆ ನಾವು ಫಿಯರ್ ಝೋನಲ್ಲೇ ಇದ್ದೀವಿ. ಸೊ ಸೆಟಲ್ಮೆಂಟ್ ಇನ್ನೂ ಆಗಿಲ್ಲ. ಸೊ ಲೆಸ್ ದೆನ್ 13 ಬಂದರೆ ನಮಗೆ ಒಂದು ಸ್ಟೇಬಲ್ ಮೂಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ ಥರ ಒಂದು ಸೆನಾರಿ ಕಾಣಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಕಪಲ್ ಆಫ್ ಡೇಸ್ ಹತ್ರ ಬರೋ ಚಾನ್ಸಸ್ ಇಲ್ಲ ಅಂದ್ಕೊತೀನಿ. ಸೊ ಚೆಕ್ ಮಾಡೋಣ. ಇಂಡಿಯಾ ವಿಕ್ಸ್ ಏನೋ ಸೆಟಲ್ ಡೌನ್ ಆದರೆ ನಮ್ಗೆ ಇನ್ನೂ ಒಳ್ಳೆಯದು ಅಪ್ಕಮಿಂಗ್ ಡೇಸಲ್ಲಿ ಮಾರ್ಕೆಟ್ ಬೌನ್ಸ್ ಆಗೋದಕ್ಕೆ. ಬಟ್ ಓವರಾಲ್ ನಾವು ಮಾರ್ಕೆಟ್ ಸೆಂಟಿಮೆಂಟ್ನ ಚೆಕ್ ಮಾಡಿದಾಗ ನೆಗೆಟಿವ್ ಸೆಂಟಿಮೆಂಟ್ ಅಥವಾ ನೆಗೆಟಿವ್ ಸ್ಟ್ರೆಂತೇ ಜಾಸ್ತಿ ಇದೆ ಬೈಯಿಂಗ್ ಸ್ಟ್ರೆಂತ್ಗಿಂತ. ನಾವು ಅಪ್ಕಮಿಂಗ್ ಡೇಸಲ್ಲಿ ಅಷ್ಟು ಹೆಲ್ದಿ ಟೆಕ್ನಿಕಲ್ ಕನ್ಫರ್ಮೇಷನ್ಸ್ ಇಲ್ಲ. ಸೊ ಇದರಿಂದ ಅಗ್ರೆಸಿವ್ ಇನ್ವೆಸ್ಟ್ಮೆಂಟ್ನ ಅವಾಯ್ಡ್ ಮಾಡೋದೇ ತುಂಬ ಒಳ್ಳೆಯದು. ಸೊ ಇಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್. ಇದೇ ರೀತಿ ಮತ್ತೆ ನಾವು ನಾಳೆ ಟೆಕ್ನಿಕಲ್ ಇನ್ಫಾರ್ಮೇಟಿವ್ ಜೊತೆಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ.